ಟಿ ವಿ ಮಾಧ್ಯಮದಲ್ಲೇ ಒಂದು ವಿಶಿಷ್ಟ ಛಾಪನ್ನು ಮೂಡಿಸಿರುವ ನ್ಯೂಸ್ ಫಸ್ಟ್ ಪ್ರಾರಂಭವಾಗಿ 5 ವರ್ಷ ಆಗ್ತಾಯಿದೆ. ಈ 5 ವರ್ಷವನ್ನು ಅತ್ಯಂತ ಅರ್ಥಪೂರ್ಣವಾಗಿ ಜನರಿಗೆ ಉತ್ತಮ ವಿಚಾರಗಳನ್ನು ತಲುಪಿಸುವಂತಹ ವಸ್ತುಸ್ಥಿತಿಗಳನ್ನು ಮತ್ತು ಆಯಾ ಸಂದರ್ಭಕ್ಕೆ ಅನುಗುಣವಾಗಿ ಬಂದಂಥ ಮಾಹಿತಿಗಳನ್ನು ಜನಗಳಿಗೆ ಪ್ರಾಮಾಣಿಕವಾಗಿ ತಲುಪಿಸುವಂಥ ಕೆಲಸವನ್ನು ನಿರಂತರವಾಗಿ ಮಾಡ್ಕೊಂಡು ಬರ್ತಾಯಿದೆ. ಇವತ್ತು ಸ್ಪರ್ಧಾ ಈಗ 106 ಟಿ ವಿ ಮಾಧ್ಯಮಗಳು ತಮ್ಮದೇ ಆದ ಸೇವೆಯನ್ನು ಸಲ್ಲಿಸ್ಕೊಂಡು ಬರ್ತಾ ಇದ್ದಾವೆ. ಆ ಹಿನ್ನೆಲೆಯಲ್ಲಿ 5 ವರ್ಷಗಳಿಂದ ಶ್ರೀ ರವಿಕುಮಾರ್ CEO MD ರವರ ನೇತೃತ್ವದಲ್ಲಿ ಹಾಗೂ ಮಾರುತಿ ಸಂಪಾದಕರು ಎಡಿಟರ್ ಇವರ ಸಮರ್ಥ ಮಾರ್ಗದರ್ಶನದಲ್ಲಿ ಮತ್ತು ಅನೇಕ ಎಲ್ಲ ಸಿಬ್ಬಂದಿ ವರ್ಗದವರ ನಿರಂತರ ಪ್ರಯತ್ನದಿಂದಾಗಿ ಈ ಒಂದು ನ್ಯೂಸ್ ಫಸ್ಟು ಹೆಸರಿಗೆ ತಕ್ಕಾಗಿ ನ್ಯೂಸ್ ಫಸ್ಟಾಗಿ ಎಲ್ಲ ಮಾಹಿತಿಗಳನ್ನು, ವಾರ್ತೆಗಳನ್ನು, ವಿಚಾರಗಳನ್ನು ತಲುಪಿಸುವ ಕೆಲಸವನ್ನು ಮಾಡ್ತಾ ಇರುವಂಥದ್ದು ಸಂತೋಷ ಪಡುವಂಥ ಸಂಗತಿ. ಈ ವರ್ಷ ವಿಶೇಷವಾಗಿ ರೈತರಿಗೆ ಅನುಕೂಲ ಆಗಬೇಕು, ಕೃಷಿ ದೇವೋಭವ ಅನ್ನುವಂತಹ ಒಂದು ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಳ್ತಾ ಇರುವಂಥದ್ದು ಅತ್ಯಂತ ಶ್ಲಾಘನೀಯ. ಕೃಷಿ ಇಲ್ಲದೆ ಬದುಕಿಲ್ಲ, ಕೃಷಿ ಇಲ್ಲದೆ ಜೀವನವಿಲ್ಲ. ಏನೇ ಆಗಲಿ ಕೃಷಿಯೇ ನಮಗೆ ಅನ್ನವನ್ನು ಕೊಡುವಂತಹದ್ದು. ಕೃಷಿಯ ಮಾಡದೆ ಉಣ್ಣುವ ಪರಿ ಇನ್ನೆಂತೋ ಅನ್ನುವ ಶರಣರ ವಾಣಿ ಇದೆ. ನಾನು ಆರಂಭವ ಮಾಡುವೆನೆಯ ಗುರುಪೂಜೆಗೆಂದು ಅನ್ನುವ ಮಾತನ್ನು ಬಸವಣ್ಣವರು ಸ್ಪಷ್ಟವಾಗಿ ಹೇಳ್ತಾರೆ. ಹಾಗೆ ಇವತ್ತು ಕೃಷಿ ಅತ್ಯಂತ ಮುಖ್ಯವಾಗಿರುವಂತಹ ಕಸುಬು. ನಮ್ಮ ಭಾರತ ಮೊದಲಿನಿಂದಲೂ ಕೂಡ ಕೃಷಿಗೆ ಒತ್ತು ಕೊಟ್ಕೊಂಡು ಬಂದಿರುವಂತಹದ್ದು. ಇಂದಿನ ದಿನಮಾನಗಳಲ್ಲಿ ಆಧುನಿಕತೆ ಬೆಳೆದ ಹಾಗೆ ಇವತ್ತು ಕೃಷಿ ಮಾಡುವವರ ಸಂಖ್ಯೆ ಕ್ಷೀಣಿಸ್ತಾ ಇದೆ. ಅದಕ್ಕಾಗಿ ಇವತ್ತು ಕೃಷಿಗೆ ಒತ್ತು ಕೊಡಬೇಕು, ಕೃಷಿಯ ಕಡೆಗೆ ಯುವಜನರನ್ನು ಸೆಳೆಯಬೇಕು ಅನ್ನುವಂತಹ ಉದ್ದೇಶವನ್ನು ಇಟ್ಕೊಂಡು, ಜೊತೆಗೆ ಕೃಷಿಯು ಕೂಡ ಒಂದು ಲಾಭದಾಯಕವಾದಂತಹ ವೃತ್ತಿ ಆಗಬೇಕು ಅನ್ನುವಂತಹ ಉದ್ದೇಶವನ್ನು ಇಟ್ಕೊಂಡು ಕೃಷಿ ದೇವೋಭವ ಅನ್ನುವಂತಹ ಕಾರ್ಯಕ್ರಮವನ್ನು ಆಯೋಜಿಸಿರುವಂಥದ್ದು ಅತ್ಯಂತ ಸಂತೋಷ. ಈ ಎಲ್ಲ ಕಾರ್ಯಕ್ರಮಗಳು ಜನಗಳಿಗೆ ತಲುಪಲಿ, ಕೃಷಿಕರಿಗೆ, ರೈತರಿಗೆ ಅನುಕೂಲ ಆಗಲಿ ಅನ್ನುವ ಹಾರೈಕೆಯನ್ನು ವ್ಯಕ್ತ ಮಾಡ್ತಾ ಈ ಮಾಧ್ಯಮ ನ್ಯೂಸ್ ಫಸ್ಟ್ ಮಾಧ್ಯಮ ತನ್ನ 5ನೇ ವಾರ್ಷಿಕೋತ್ಸವವನ್ನು ಆಚರಿಸ್ತಾ ಇರುವಂಥ ತುಂಬ ಸಂತೋಷ ಅಂತೇಳಿ ಅದಕ್ಕೆ ಶುಭವನ್ನು ಕೋರ್ತೇನೆ. ಪ್ರತಿಷ್ಠಿತ ಸುದ್ದಿವಾಹಿನಿಯಾಗಿರ್ತಕ್ಕಂಥ ನ್ಯೂಸ್ ಫಸ್ಟು ಕಳೆದ 5 ವರ್ಷಗಳಿಂದ ಕರ್ನಾಟಕದಲ್ಲಿ ತನ್ನದೇ ಆಗಿರತಕ್ಕಂಥ ಸುದ್ದಿಯನ್ನು ಪ್ರಾಮಾಣಿಕವಾಗಿ ವಸ್ತುನಿಷ್ಠವಾಗಿ ಬಿತ್ತರ ಮಾಡ್ಕೊಂಡು ಬರ್ತಾ ಇದೆ. ಇವತ್ತು ರಾಜ್ಯದಲ್ಲಿ ಪ್ರತಿಷ್ಠಿತ ಸುದ್ದಿವಾಹಿನಿಗಳಲ್ಲಿ ನಂಬರ್ 1 ಅದು ನ್ಯೂಸ್ ಫಸ್ಟ್ ಅಂತ ಹೇಳಿದ್ರೆ ತಪ್ಪಾಗಲಾರದು. ಇವತ್ತು 5 ವರ್ಷಗಳನ್ನು ಪೂರೈಸಿದೆ. ಸಮಾಜಕ್ಕೆ ಸರ್ಕಾರಗಳು ಎಲ್ಲೇ ಒಂದು ಕಡೆ ಸಮುದಾಯದ ಸಂವಿಧಾನದ ಆಶಯಗಳನ್ನ ಎತ್ತಿ ಹಿಡಿಯುವ ಸಂದರ್ಭದಲ್ಲಿ ಏನಾದ್ರು ವ್ಯತ್ಯಾಸ ಮಾಡಿದ್ರೆ ಮೂಗು ಹಿಡಿದು ಕೇಳುವಂಥ ಒಂದು ಧೀಮಂತಿಕೆಯನ್ನು ಇಲ್ಲಿರ್ತಕ್ಕಂಥ ಎಲ್ಲ ಸಿಬ್ಬಂದಿಯವರು ಬಳಸ್ಕೊಂಡಿದ್ದಾರೆ. ಆ ಹಿನ್ನೆಲೆಯೊಳಗೆ ಈ ಸುದ್ದಿವಾಹಿನಿ ಇನ್ನೂ ಕೂಡ ಉತ್ತರೋತ್ತರವಾಗಿ ಬೆಳೆಯಲಿ ಅಂತೇಳಿ ಶುಭ ಹಾರೈಸ್ತಾ ಇದ್ದೀನಿ. ನ್ಯೂಸ್ ಫಸ್ಟ್ ಚಾನೆಲ್ 5 ವರ್ಷ ತುಂಬಿದೆ. 6ನೇ ವರ್ಷಕ್ಕೆ ಪ್ರವೇಶ ಮಾಡಿದೆ. 5 ವರ್ಷ ತುಂಬಿದ ಮಗುನ ಏನು ಮಾಡ್ತೀವಿ? 6ನೇ ವರ್ಷ ಪ್ರಾರಂಭ ಆಯಿತು ಅಂದ ತಕ್ಷಣ ಮೊದಲನೇ ಕ್ಲಾಸ್ಗೆ ನಾವು ಅಡ್ಮಿಟ್ ಮಾಡ್ತೀವಿ, ಸೇರಿಸ್ತೀವಿ ಹೋಗಿ. ಆ ನ್ಯೂಸ್ ಫಸ್ಟ್ ಚಾನೆಲ್ನ ಮೊದಲನೇ ಕ್ಲಾಸಿಗೆ ಸೇರ್ಸೋಕ್ಕಾಗುತ್ತಾ? 6ನೇ ವರ್ಷ ಪ್ರಾರಂಭ ಆಯಿತು ಅಂದರೆ ಬಹಳಷ್ಟು ಬೆಳೆದಿದೆ, ಪಕ್ವವಾಗಿದೆ ಅನ್ನೋ ಅರ್ಥ. ಇಷ್ಟು ವಿವರವಾಗಿ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಇದು ಮಾಮೂಲಿ ಚಾನೆಲ್ಲು, ಯಾವತ್ತೋ ಮಾತಾಡಿಸ್ತಾರೆ, ಕರೀತಾರೆ, ಅರ್ಧ ಗಂಟೆ ಮಾತಾಡ್ತೀನಿ, ಬೈ ಅಂತ ಹೇಳಿ ಹೊರಟೋಗ್ತೀನಿ ಅಂತ ನಾನು ಅಂದ್ಕೊಂಡಿಲ್ಲ. ನ್ಯೂಸ್ ಫಸ್ಟ್ ಚಾನೆಲ್ ಪ್ರಾರಂಭ ಆದ ವರ್ಷದಿಂದ ಅಥವಾ ಪ್ರಾರಂಭ ಆದ ದಿನದಿಂದ ನಾನು
ನ್ಯೂಸ್ ಫಸ್ಟ್ ಚಾನೆಲ್ನ ಭಾಗವಾಗಿ ಇದ್ದೀನಿ. ಮ್ಯಾನೇಜ್ಮೆಂಟ್ಗೂ ನನಗೂ ಸಂಬಂಧ ಇಲ್ಲ, ಅಲ್ಲಿ ಕೆಲಸ ಮಾಡ್ತಿರೋಂಥ ಟೆಕ್ನಿಷಿಯನ್ಸ್ಗೂ ನನಗೂ ಸಂಬಂಧ ಇಲ್ಲ. ನನ್ನ ಸಂಬಂಧ ದಸರಾ ವಿಜಯದಶಮಿ ದಿನ ನ್ಯೂಸ್ ಫಸ್ಟ್ ಚಾನೆಲ್ಗೆ ಹೋಗಿ ಆ ಚಾನೆಲ್ ಮುಖಾಂತರ ಲಕ್ಷಾಂತರ ಜನರ ಸಂಪರ್ಕವನ್ನು ಮಾಡುವುದು. ನಾನು ಉತ್ಪ್ರೇಕ್ಷೆ ಮಾಡ್ತಾ ಇಲ್ಲ. ಕರ್ನಾಟಕದ ಯಾವುದೇ ಭಾಗಕ್ಕೆ ಹೋದರೂ, ಬೆಳಗಾಂ, ಹುಬ್ಬಳ್ಳಿ, ಧಾರವಾಡ, ಗುಲ್ಬರ್ಗ, ನಾನೇನೇನೋ ಕಾರ್ಯಕ್ರಮ ನಿಮಿತ್ತ ಹೋಗ್ತಾ ಇರ್ತೀನಿ. 10 ಜನದಲ್ಲಿ ರಸ್ತೆಯಲ್ಲಿ 4-5 ಜನ ಆದ್ರೂ ನಮಸ್ಕಾರ ಸರ್, ನೀವು ಹೂಕಳಯ್ಯ, ಅದೇನೇ ನಾನು. ಏನು ಸರ್ ಬಂದಿದ್ದೀರಿ? ಹೀಗೆ ಶುರುವಾಗಿ ನಾವು ಕೊಡೋ ಕಾಮೆಂಟ್ರಿ ವಿಷಯ ಮಾತಾಡಿ, ನಾವು ಅಂದರೆ ನಾನು ಮತ್ತು ನಮ್ಮ ಶಲುಪಳ್ಳಿ ಅಯ್ಯಂಗಾರು ಮಾತಾಡಿ ಫೋಟೋ ಇಳಿಸ್ಕೊಂಡು, ಸೆಲ್ಫಿ ಫೋಟೋ ತಗೊಂಡು ಕಾಫಿ ಕೊಡಿಸಿ ಕಳಿಸ್ತಾರೆ. ಭಾಳ ಖುಷಿಯಾಗುತ್ತೆ. ಸಾಮಾನ್ಯವಾದ ಯೂನಿವರ್ಸಿಟಿ ಪ್ರೊಫೆಸರು, ನಾನು ಸಾಮಾನ್ಯವಾದ ಮನುಷ್ಯ, ಏನು ಪ್ರಚಾರ ಮಾಡ್ಕೊಳ್ಳಲ್ಲ. ನನ್ನಂಥವನ್ನ ಜನ ಕರ್ನಾಟಕದ ವಿವಿಧ ಭಾಗಗಳಲ್ಲಿ ಗುರ್ತಿಡ್ದು ಕಾಫಿ ಕೊಡಿಸಿ ಮಾತಾಡಿಸಿ ಸೆಲ್ಫಿ ಫೋಟೋ ತಗೊಂಡು ಕಳಿಸೋದಾದರೆ ಏನು ಕಾರಣ? ನಾನು ನ್ಯೂಸ್ ಫಸ್ಟ್ ಚಾನೆಲ್ನಲ್ಲಿ ಮಾತಾಡೋದು, ವಿಜಯದಶಮಿ ದಿನ ಮಾತಾಡೋದು, ಅದು ಬಿಟ್ಟು ಮತ್ತೆ ಹೋಗಲ್ಲ. ಇನ್ನೊಂದು ನನಗೆ ಸಂತೋಷ, ಇಲ್ಲಿರುವಂಥ ಮ್ಯಾನೇಜ್ಮೆಂಟ್ ಮತ್ತು ಆ್ಯಂಕರ್ಸ್ ರವಿಕುಮಾರು, ಮಾರುತಿ, ಇವ್ರ ಜೊತೆ ನನ್ನ ಸಂಪರ್ಕ ನ್ಯೂಸ್ ಫಸ್ಟ್ ಅಷ್ಟು ಮಾತ್ರ ಅಲ್ಲ, ಅದಕ್ಕಿಂತಲೂ ಬಹಳ ಹಿಂದೆ. ಇವರು ಟಿ ವಿನಲ್ಲಿ ಕೆಲಸ ಮಾಡ್ತಿದ್ರಲ್ಲ, ಆಗಲಿಂದ ಮನೇಲಿ ಕೂತಿದ್ದವನ್ನ ಮೊಟ್ಟ ಮೊದಲ ಬಾರಿಗೆ ನೀವು ದಸರಾ ಬಗ್ಗೆ ಮಾತಾಡಬೇಕು ಅಂತ ಎಳ್ಕೊಂಡು ಹೋದವರು ಬೆಂಗಳೂರಿನಲ್ಲ, ರವಿಕುಮಾರ್ ಮತ್ತು ಮಾರುತಿ. ಒಂದು ಹಂತದವರೆಗೆ ರಾಧಿಕಾನು ನಾನು ಜ್ಞಾಪಿಸ್ಕೋಬೋದು, ಆ್ಯಂಕರ್. ಇವತ್ತು ಖುಷಿ ಏನು ಅಂದರೆ 5 ವರ್ಷ ತುಂಬಿ 6ನೇ ವರ್ಷಕ್ಕೆ ನನ್ನ ಅಂತಲೇ ನಾನು ಹೇಳ್ತಾ ಇದ್ದೀನಿ, ನ್ಯೂಸ್ ಫಸ್ಟ್ ಚಾನೆಲ್ ಹೆಜ್ಜೆ ಇಟ್ಟಿದೆ. ಇನ್ನೂ ಸತತವಾಗಿ ಆರೋಗ್ಯಕರವಾಗಿ ಬೆಳೆಯುವಂಥ ಈ ಚಾನೆಲ್ ಯಾವುದೇ ಆಮಿಷಗಳಿಗೆ ಮಾರು ಹೋಗದೆ ಪಕ್ಷಾತೀತವಾಗಿ, ಧರ್ಮಾತೀತವಾಗಿ, ಮಾನವೀಯ ಭಾವನೆಗಳ ಸ್ಪಂದನೆಯನ್ನು ಮಾಡ್ತಾ ಅದಕ್ಕೆ ತಕ್ಕಂತೆ ಸ್ಪಂದಿಸುತ್ತಾ ಮುಂದುವರಿಲಿ. ಜನರ ಪ್ರೇಮ ಏನು ಇವತ್ತಿನವರೆಗೆ ಇದೆ, ಅದನ್ನು ಕಾಪಾಡಿಕೊಂಡು ಮುಂದಿನ ದಿನಗಳಲ್ಲಿ ಇನ್ನೂ ನಗ್ತಾ ಖುಷಿಯಾಗಿ ಬೆಳೆಯಲಿ ಅನ್ನೋದು ನನ್ನ
ಹಾರೈಕೆ ಮತ್ತು ಆಸೆ. ನಮಸ್ಕಾರ. ಸೆಪ್ಟೆಂಬರ್ 20ನೇ ತಾರೀಕು 2020ರಲ್ಲಿ ನ್ಯೂಸ್ ಫಸ್ಟ್ ಕನ್ನಡ ಚಾನಲ್ದು ಜನನ ಆಯಿತು. ಈ ಕೂಸನ್ನು ಇಬ್ಬರು ದಿಗ್ಗಜರು, ಶ್ರೀಯುತ ರವಿಕುಮಾರ್ ಅವರು ಹಾಗೂ ಶ್ರೀಯುತ ಮಾರುತಿಯವರು ತಾಯಿ ತಂದೆಗಳ ಸ್ಥಾನದಲ್ಲಿ ನಿಂತ್ಕೊಂಡು ಆ ಕೂಸನ್ನು ಬಹಳ ಚೆನ್ನಾಗಿ ಬೆಳೆಸ್ಕೊಂಡ್ಬಂದರು. ಇವತ್ತು ನನ್ನ ಪ್ರಕಾರ ಅದು ನನ್ನ ಫೇವ್ರೆಟ್ ಚಾನಲ್ ಆಗಿದೆ. ಹಾಗೆಯೇ ಇನ್ನೊಂದು ನನಗೆ ಭಾಳ ಸಂತೋಷ ಆಗಿದ್ದು, ಉನ್ನತ ಮಟ್ಟದಲ್ಲಿ ಬಹಳ ಬೆಳೆದಿದೆ, ಹೆಚ್ಚು ಕಮ್ಮಿ ನಂಬರ್ 1 ಸ್ಥಾನದಲ್ಲಿದೆ ಅಂತ ನನಗನ್ಸುತ್ತೆ. ಇದರಲ್ಲಿ ಜನಸಾಮಾನ್ಯರಿಗೆ ಭಾಳ ಹೆಲ್ಪ್ ಆಗುವಂಗೆ ಎಲ್ಲ ಥರ ನ್ಯೂಸ್ಗಳು ಮಾತ್ರ ಅಲ್ಲ, ಅದ್ರ ಜೊತೆಗೆ ಉಪಯುಕ್ತ ಆಗುವಂಥ ಮಾಹಿತಿಗಳು ಕೂಡ ಭಾಳ ಕೊಡ್ತಾ ಇರ್ತಾರೆ. ಅದರಲ್ಲಿ ಅಬ್ಬರ ಇಲ್ಲ, ಕೂಕೊಳ್ಳೋದಿಲ್ಲ, ಯಾವುದೋ ಆರ್ಟಿಫಿಷಿಯಾಲಿಟಿ ಇಲ್ಲ, ಬಹಳ ಅದ್ಭುತವಾಗಿ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಈ ಹುಟ್ಟುಹಬ್ಬದ ಸಂದರ್ಭದಲ್ಲಿ ನನ್ನ ಪರ್ಸ್ನಲ್ ಆಗಿ ನಾನು ಇದಕ್ಕೆ ವಿಶ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಇನ್ನೂ 100 ಕಾಲ ಈ ನ್ಯೂಸ್ ಫಸ್ಟ್ ಕನ್ನಡ ಚಾನಲ್ಲು ಇನ್ನಷ್ಟು ಬೆಳೆದು ಪ್ರಪಂಚ ಪೂರ್ತಿ ಅದನ್ನು ಹರಡಿಸಿ ಆಮೇಲೆ ಎಲ್ರಿಗೂ ಮತ್ತಷ್ಟು ಹೆಲ್ಪ್ ಆಗಲಿ ಅಂತ ನಾನು ಹಾರೈಸ್ತೀನಿ. ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಟು ಮೈ ಡಿಯರೆಸ್ಟ್ ನ್ಯೂಸ್ ಫಸ್ಟ್ ಕನ್ನಡ ಚಾನಲ್. ನನ್ನ ನ್ಯೂಸ್ ಫಸ್ಟ್ ಕನ್ನಡ ವಾಹಿನಿಗೆ ನನ್ನ ಹುಟ್ಟುಹಬ್ಬದ ಶುಭಾಶಯಗಳು.